ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏನ್ ಸಮಾಚಾರ. ನಾನು ಸಬಾ ಹಕೀಂ. ಪ್ರಮುಖ ಸುದ್ದಿಗಳನ್ನ ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. ರಾಜ್ಯಾದ್ಯಂತ ಪೂರ್ವ ಮುಂಗಾರು ಮಳೆಯ ಆರ್ಭಟ. ಹುಬ್ಬಳ್ಳಿ ಧಾರವಾಡದಲ್ಲಿ ಮಳೆರಾಯನ ಅಬ್ಬರ. ಸಂಪೂರ್ಣ ಜಲಾವೃತವಾದ ಪೊಲೀಸ್ ಸ್ಟೇಷನ್. ಚಿಕ್ಕೋಡಿಯಲ್ಲೂ ಬಿರುಗಾಳಿ ಸಹಿತ ಭಾರೀ ಮಳೆ. 1 ಗಂಟೆಯ ಕಾಲ ಸುರಿದ ಮಳೆಗೆ ಜನಜೀವನ ಅಸ್ತವ್ಯಸ್ತ. ತುಂಬಿ ಹರಿದ ಗೌರಿಹಳ್ಳ, ಕೊಚ್ಚಿ ಹೋದ ಕಾರುಗಳು. ಬಿಸಿಲನಾಡು ರಾಯಚೂರಲ್ಲಿ ತಂಪೆರೆದ ವರುಣ. ದೇವದುರ್ಗ, ಸಿರವಾರ, ಲಿಂಗಸಗೂರು ಭಾಗದಲ್ಲಿ ಗಾಳಿ ಸಹಿತ ಮಳೆ. ವರುಣನ ಆಗಮನದಿಂದ ನಿಟ್ಟುಸಿರು ಬಿಟ್ಟ ಜನ. ಧಾರವಾಡ ತಾಲೂಕಿನ ಶಿವಳ್ಳಿ ಗ್ರಾಮದಲ್ಲಿ ತೆಂಗಿನ ಮರಕ್ಕೆ ಬಡಿದ ಸಿಡಿಲು. ಬೆಂಕಿಯಿಂದ ಹೊತ್ತಿ ಉರಿದ ಕಲ್ಪವೃಕ್ಷ. ಬೆಂಕಿ ನಂದಿಸಲು ಗ್ರಾಮಸ್ಥರಿಂದ ಹರಸಾಹಸ. ಚಿತ್ರದುರ್ಗ ತಾಲೂಕಿನಲ್ಲಿ ನಿನ್ನೆ ಗಾಳಿ ಸಹಿತ ಭಾರೀ ಮಳೆ. ಬಿರುಗಾಳಿಗೆ 200 ಮೀಟರ್ ದೂರ ಹಾರಿ ಹೋದ ಕಾಲೇಜಿನ ಮೇಲ್ಛಾವಣಿ. ತಗಡುಗಳು ಬಿದ್ದು 10 ಮನೆಗಳು ಜಖಂ. ಹೊಳೆನರಸೀಪುರ ಲೈಂಗಿಕ ದೌರ್ಜನ್ಯ ಪ್ರಕರಣ. ದೇವರಾಜೇಗೌಡಗೆ 14 ದಿನಗಳ ನ್ಯಾಯಾಂಗ ಬಂಧನ. ಹಾಸನದ ಜಿಲ್ಲಾ ಕಾರಾಗೃಹಕ್ಕೆ ಬಿಜೆಪಿ ಮುಖಂಡ ಶಿಫ್ಟ್. ಸತ್ಯಕ್ಕೆ ಜಯವಿದೆ, ತಲೆ ಕೆಡಿಸಿಕೊಳ್ಳಬೇಡಿ. ಇನ್ನು 8 ದಿನದಲ್ಲಿ ವಾಪಸ್ ಬರ್ತೀನಿ. ಜೈಲಿಗೆ ಹೋಗೋ ಮುನ್ನ ದೇವರಾಜೇಗೌಡ ಸ್ಟೇಟ್ಮೆಂಟ್. ಪೆನ್ಡ್ರೈವ್ ಸಾಕ್ಷಿಯನ್ನ ಸಿಬಿಐಗೆ ನೀಡೋದಾಗಿ ದೇವರಾಜೇಗೌಡ ಹೇಳಿದ್ರು. ಅವರನ್ನ ಬಂಧಿಸಿದ್ದು ಸರಿಯಲ್ಲ. ಈ ಪ್ರಕರಣದಲ್ಲಿ ಸರ್ಕಾರ ಎಸ್ಐಟಿ ಬಳಕೆ ಮಾಡಿಕೊಂಡಿದೆ ಅಂತ ಅಶೋಕ್ ವಾಗ್ದಾಳಿ. ಅಶ್ಲೀಲ ವಿಡಿಯೋ ತನಿಖೆ ಬಗ್ಗೆ ಬಿಜೆಪಿ ನಾಯಕರ ಅನುಮಾನ. ಕೇಸ್ನ ಸಿಬಿಐಗೆ ವಹಿಸಿ ಎಂದ ಬಿಎಸ್ ಯಡಿಯೂರಪ್ಪ. ವಿಶ್ವೇಶ್ವರ ಹೆಗಡೆ ಕಾಗೇರಿ ಕೂಡ ಕೇಂದ್ರ ತನಿಖಾ ತಂಡಕ್ಕೆ ಕೊಡುವಂತೆ ಮನವಿ. ಪ್ರಕರಣವನ್ನು ಸಿಬಿಐಗೆ ನೀಡಬೇಕು ಎಂದಿದ್ದ ಎಚ್ಡಿಕೆ. ಜೆಡಿಎಸ್ ನಾಯಕನ ಮಾತಿಗೆ ಎಂಬಿ ಪಾಟೀಲ್ ತಿರುಗೇಟು. ಕ್ಲೀನ್ ಚಿಟ್ ಕೊಡಿಸೋಕೆ ಈ ಪ್ಲಾನಾ ಅಂತ ಕಾಂಗ್ರೆಸ್ ಸಚಿವನ ಪ್ರಶ್ನೆ. ಮಾಜಿ ಸಿಎಂ ಎಸ್ಎಂ ಕೃಷ್ಣ ಆರೋಗ್ಯದಲ್ಲಿ ಏರುಪೇರು. ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಯ ಐಸಿಯುನಲ್ಲಿ ಚಿಕಿತ್ಸೆ. ಆಸ್ಪತ್ರೆಯ ಕ್ರಿಟಿಕೇರ್ ತಂಡದಿಂದ ಚಿಕಿತ್ಸೆ ಮುಂದುವರಿಕೆ. ಕೊಡಗಿನಲ್ಲಿ ಅಪ್ರಾಪ್ತ ಬಾಲಕಿ ಹತ್ಯೆಗೈದ ಪ್ರಕರಣ. 10 ದಿನಗಳ ಹಿಂದೆ ಆರೋಪಿಯನ್ನ ಮದುವೆಯಾಗಲ್ಲ ಎಂದಿದ್ದಳಂತೆ ಬಾಲಕಿ. ಮದುವೆ ಬೇಡ ಅಂದಿದ್ದಕ್ಕೆ ಸಿಟ್ಟಿಗೆದ್ದು ಕೊಂದು ಹಾಕಿದ್ದನಂತೆ ಹಂತಕ. ಯಾದಗಿರಿ ಜಿಲ್ಲೆಯಾದ್ಯಂತ ಕುಡಿಯುವ ನೀರಿಗಾಗಿ ಹಾಹಾಕಾರ. ಜೀವಜಲ ಇಲ್ಲದೆ, ನೀರಿಲ್ಲದೆ ಜನ ಜಾನುವಾರುಗಳ ಪರದಾಟ. ಜಮೀನಿನಲ್ಲೇ ನೀರಿನ ತೊಟ್ಟಿ ನಿರ್ಮಿಸಿ ಜಾನುವಾರುಗಳಿಗೆ ನೀರಿನ ಆಸರೆ ನೀಡಿದ ಜಾಫರ್ ಎಂಬ ಭಗೀರಥ. ಚಿಕ್ಕಮಗಳೂರಲ್ಲಿ 12 ಅಡಿ ಉದ್ದದ ಕಾಳಿಂಗ ಸರ್ಪ ಪ್ರತ್ಯಕ್ಷ. ಪ್ರಾಥಮಿಕ ಶಾಲೆಯ ಒಳಗೆ ಆಶ್ರಯ ಪಡೆದಿದ್ದ ಕಿಂಗ್ ಕೋಬ್ರಾ ಹಾವನ್ನ ಸೆರೆ ಹಿಡಿದು ಕಾಡಿಗೆ ಬಿಟ್ಟ ಉರಗ ರಕ್ಷಕ. ಚಿತ್ರದುರ್ಗದಲ್ಲಿ ಮರದ ಅಡಿ ಮಲಗಿದ್ದ ವ್ಯಕ್ತಿಯ ತಲೆ ಬಳಿ ಹೆಡೆ ಎತ್ತಿದ್ದ ಸರ್ಪ. ಬುಸ್ಕುಡ್ತಾ ಇದ್ದ ನಾಗರ ಹಾವನ್ನ ನೋಡ್ತಾ ಇದ್ದಂತೆ ಎಗರಿದ್ದ ಶ್ವಾನ. ನಾಗಪ್ಪನಿಂದ ಮಾಲೀಕನನ್ನ ರಕ್ಷಿಸಿದ ಸಾಕು ನಾಯಿ. ಮೋದಿಗೆ 75 ವರ್ಷ. ಅಮಿತ್ ಶಾ ನೆಕ್ಸ್ಟ್ ಪ್ರಧಾನಿ ಎಂದ ಕೇಜ್ರಿವಾಲ್. ದೆಹಲಿ ಸಿಎಂ ಹೇಳಿಕೆಗೆ ಕೇಂದ್ರ ಗೃಹ ಸಚಿವ ಟಕ್ಕರ್. 3ನೇ ಬಾರಿಯೂ ಮೋದಿಯೇ ಪಿಎಂ ಎಂದ ಬಿಜೆಪಿ ಚಾಣಕ್ಯ. ಮಾವ ಪವನ್ ಕಲ್ಯಾಣ್ಗೆ ಶಾಕ್ ಕೊಟ್ಟ ಅಲ್ಲು ಅರ್ಜುನ್. ವೈಎಸ್ಆರ್ಸಿಪಿ ಅಭ್ಯರ್ಥಿ ಪರ ಐಕಾನ್ ಸ್ಟಾರ್ ಮತಯಾಚನೆ. ರವಿಚಂದ್ರ ಕಿಶೋರ್ ರೆಡ್ಡಿಗೆ ಬೆಂಬಲ ಸೂಚಿಸಿದ ನಟ. ಇಂಡಿಯನ್ ಪ್ರೀಮಿಯರ್ ಲೀಗ್ನಲ್ಲಿ ಇವತ್ತು ಡಬಲ್ ಧಮಾಕ. ವೀಕೆಂಡ್ ಹಣಾಹಣಿಯ ಮೊದಲ ಪಂದ್ಯದಲ್ಲಿ ರಾಜಸ್ಥಾನ್ ಚೆನ್ನೈ ಸೆಣಸಾಟ. ಪ್ಲೇ ಆಫ್ ಕದ ತಟ್ಟಲು ಉಭಯ ತಂಡಗಳ ಕಾದಾಟ. ಐಪಿಎಲ್ ಡಬಲ್ ಹೆಡ್ಡರ್ 2ನೇ ಪಂದ್ಯದಲ್ಲಿ ಆರ್ಸಿಬಿ ಡಿಸಿ ಕಾದಾಟ. ಪ್ಲೇ ಆಫ್ ಕನಸನ್ನ ಜೀವಂತವಾಗಿಸಿಕೊಳ್ಳಲು ಪಾಕ್ ಪಡೆಯ ಹೋರಾಟ. ಡೆಲ್ಲಿ ತಂಡಕ್ಕೂ ಗೆಲ್ಲಲೇಬೇಕಾದ ಒತ್ತಡ.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.